ಗಾಯ್ಸ್, ನಾನಿವತ್ತು ನಿಮ್ಮ ಜೊತೆ ಒಂದು ಒಳ್ಳೆಯ ವಿಷಯದ ಜೊತೆಗೆ ಬಂದಿದ್ದೇನೆ. ನಾನಿರೋ ಲೊಕೇಶನ್ ಬಂದುಬಿಟ್ಟು ಓಲ್ಡ್ ಪೋರ್ಟ್ ಮಾಂಟ್ರಿಯಲ್. ಇಲ್ಲಿ ಫೈರ್ ವರ್ಕ್ಸ್ ಇವೆಂಟ್ ನಡೀತಾ ಇದೆ. ಇಲ್ಲಿ ಎಷ್ಟೋ ಸಾವಿರ ಜನಗಳು ಬಂದುಬಿಟ್ಟು ಇದನ್ನು ನೋಡೋದಕ್ಕಂತಲೇ ಸಂಜೆಯಿಂದ ವೆಯ್ಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡ್ಬೋದು ನೀವು, ಡಿಫ್ರೆಂಟ್ ಪ್ಲೇಸಸಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ನಮ್ಮ ಮಾಂಟ್ರಿಯಲಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಅಮೇರಿಕಾ ಮತ್ತು ಚೈನಾದಲ್ಲೂ ಇದೆ. ಇದು ಪ್ರತಿ ವಾರ ನಡೀತಾ ಇದೆ ಟಿಲ್ ಆಗಸ್ಟ್ 6ನೇ ತಾರೀಕುವರೆಗೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟೀಸ್ ನಾವು ನೋಡಿದ್ದೀವಿ. ನಮ್ಮ ಹಬ್ಬ ಟೈಮಲ್ಲಿ ಎಷ್ಟೋ ಫೈರ್ ವರ್ಕ್ಸ್ ನಡೀತಾ ಇರುತ್ತೆ, ಈವೆಂಟ್ಸ್. ಬಟ್ ಇದು ನೋಡೋದಕ್ಕೆ ಯಪ್ಪ ಎಷ್ಟು ಪ್ಯಾಟರ್ನ್ಸ್ ಕಣ್ರಿ, ಎಷ್ಟು ಶೇಪ್ಸ್, ಎಷ್ಟು ಪ್ಯಾಟರ್ನ್ಸ್. ಇದು ಬಂದ್ಬಿಟ್ಟು ನೋಡೋದಕ್ಕೆಪ್ಪ ಭಾಳ ಮನಸ್ಸು ಹಿಡಿತಾ ಇತ್ತು. ಆಮೇಲೆ ಒಂದಲ್ಲ ಒಂದು ಕಡೆ ಪ್ಯಾಟರ್ನು ಒಂದು ಸೈಡ್ ಥರ ಇದ್ದರೆ ಇನ್ನೊಂದು ಥರ ಪ್ಯಾಟರ್ನ್ಸು. ಅಬ್ಬಾ, ನನಗೆ ಈ ಸಮ್ಮರಲ್ಲಿ ಈ ಇವೆಂಟ್ ಪಾರ್ಟಿಸಿಪೇಟ್ ಮಾಡಿದ್ದಂತೂ ಬಹಳನೇ ಖುಷಿ ಆಯ್ತಪ್ಪ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೊಂದು ಹೇಳೋದಕ್ಕೆ ವರ್ಣಿಸೋದಕ್ಕೆ ಆಗ್ತಾನೇ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ನೀವು ಯಾವಾಗಾದರೂ ಬಂದಾಗ ಈ ಸಮ್ಮರ್ ಟೈಮಲ್ಲಿ ನಾನು ಸಜೆಸ್ಟ್ ಮಾಡ್ತೇನೆ, ಈ ಥರ ಫೈರ್ ವರ್ಕ್ಸ್ ಈವೆಂಟ್ ಇತ್ತಪ್ಪ ಅಂದರೆ ಸಂಜೆ 10 ಗಂಟೆ ಮೇಲೆ ನಡೆಯುತ್ತೆ ಯೂಶ್ವಲಿ ಯಾವುದೇ ಪ್ಲೇಸಲ್ಲಿ. ನಾನು ಹೇಳೋದಲ್ವ ನಿಮಗೆ, USA ಅಥವಾ ಚೈನಾದಲ್ಲಿ ನಿಮಗೆ ಆ ಥರ ಚಾನ್ಸ್ ಸಿಕ್ಕಿದರೆ ಮಾತ್ರ ನೋಡೋದನ್ನು ಮಿಸ್ ಮಾಡಬೇಡಿ. ಇದು ಒಂದು ಸತಿ ಆದರೂ ಲೈಫ್ ಟೈಮಲ್ಲಿ ನೋಡ್ಬೇಕಂತ ನನ್ನ ಅನಿಸಿಕೆ. ಸೊ ಈ ಥರ ಬಂತಂದರೆ ಮಾತ್ರ ಮಿಸ್ ಮಾಡಬೇಡಿ. ಇದು ಮುಗಿಬೇಕಾದಾಗೆ ನಾನೊಂದು ನನ್ನ ಸೆಲ್ಫಿ ಜೊತೆಗೆ ಒಂದೆರಡು ಪ್ಯಾಟರ್ನ್ಸ್ ಕೂಡ ಕ್ಯಾಪ್ಚರ್ ಮಾಡಿದೆ. ಅದು ನನ್ನ ಎವರ್ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಅದು ಸಡನ್ನಾಗಿ ನನ್ನ ರೂಮ್ಮೇಟ್ ಜೊತೆಗೆ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಹೋದ್ವಿ. ಬಟ್ ಕ್ಯಾಪ್ಚರ್ ದ ಬೆಸ್ಟ್ ಮೂಮೆಂಟ್ ಇನ್ ಕೆನಡಾ.